ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು ಮಂಗಳವಾರ, ಷಷ್ಠಿ ತಿಥಿ ಹಾಗೂ ಇಂದು ರೇವತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಚಂದ್ರ ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ ಅವನ ಅಧಿಪತಿ ಬುಧ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗುತ್ತೆ. ವ್ಯವಭಾವದಲ್ಲಿ ಚಂದ್ರ, ಹೀಗಾಗಿ ಬುದ್ಧಿಗೆ ಸ್ವಲ್ಪ ತೊಂದರೆ, ಅಂದರೆ ಮನಸ್ಸಿಗೆ ಕ್ಲೇಶ ಹೆಚ್ಚಾಗಬಹುದು. ನಾನಾ ರೀತಿಯ ಯೋಚನೆಯಿಂದ ನೀವು ಬಳಲಬೇಕಾಗಿ ಬರಬಹುದು. ವೃಷಭ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ಸಂತೋಷ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಹಿರಿಯರ ಮತ್ತು ಭಗವಂತನ ಆಶೀರ್ವಾದವಿಲ್ಲದೆ ಯಾವ ಭಾಗ್ಯವು ಕೆಲಸ ಮಾಡೋದಿಲ್ಲ. ಹೀಗಾಗಿ ಇಂದು ಭಗವಂತನನ್ನ ಪ್ರಾರ್ಥನೆ ಮಾಡೋದು ಅತ್ಯವಶ್ಯಕ. ಹಿರಿಯರ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ತಗೊಳ್ಳೋದನ್ನು ಮರಿಬೇಡಿ. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಅಷ್ಟಮ ಭಾವದಲ್ಲಿ ಚಂದ್ರ ಬಂದಿರೋದ್ರಿಂದ ನಾನಾ ರೀತಿಯ ಯೋಚನೆಗಳಿಂದ ಇಂದು ನಿಮ್ಮ ಮನಸ್ಸಿಗೆ ಭ್ರಾಂತಿ. ಹೀಗಾಗಿ ಧ್ಯಾನಾದಿಗಳಿಂದ ಇವತ್ತು ಸಮಯವನ್ನು ಕಳೆಯಬೇಕು. ನಿರ್ಧಾರಗಳು ಬೇಡ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಪಾರ್ಟ್ನರ್ಶಿಪ್, ಎಲ್ಲ ವ್ಯವಹಾರಗಳಲ್ಲೂ, ಬಿಸ್ನೆಸ್ನಲ್ಲೂ ಮತ್ತು ದಾಂಪತ್ಯದಲ್ಲೂ ಕೂಡ ಸುಖ, ನೆಮ್ಮದಿ. ತುಲಾ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ, ಶತ್ರುನಾಶ ಮತ್ತು ಮುನ್ನಡೆ ಸಾಧ್ಯ. ಹಾಗಾಗಿ ಇಂದು ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಹಣ ಕಳೆದುಕೊಳ್ಳಬೇಕಾಗಬಹುದು. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕ. ಮಕ್ಕಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಅವಶ್ಯಕ. ಧನು ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರ, ಆಸ್ತಿಪಾಸ್ತಿ ವಿಚಾರ, ತಾಯಿಯ ಆರೋಗ್ಯದ ಬಗ್ಗೆ ಇವತ್ತು ಸ್ವಲ್ಪ ತಲೆ ಕೆಡಿಸಿಕೊಳ್ಳಬೇಕಾಗಿ ಬರಬಹುದು. ಇದರಿಂದ ಕಾರ್ಯಕ್ಷೇತ್ರದಲ್ಲೂ ಕೂಡ ಕೆಲಸದಲ್ಲಿ ನಿಮಗೆ ತೊಂದರೆ ಆಗಬಹುದು. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರೋದ್ರಿಂದ ಮಾಧ್ಯಮದಲ್ಲಿರೋರಿಗೆ, ಮಾತುಕತೆಗಳಿಂದ ವ್ಯವಹಾರ ಮಾಡುವಂಥವರಿಗೆ ಇಂದು ಅತ್ಯುತ್ತಮವಾದಂತಹ ಯಶಸ್ಸು ಪ್ರಾಪ್ತಿ. ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿರೋರಿಗೂ, ಕೋಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇರೋರಿಗೂ ಇಂದು ಅತ್ಯುತ್ತಮವಾದಂತಹ ದಿವಸ. ಕುಂಭರಾಶಿಯವರಿಗೆ ಮನೆಯ ಬಗ್ಗೆ ಗಮನ ಕೊಡಬೇಕು. ಸಂಸಾರದಲ್ಲೇ ಇವತ್ತು ನೀವು ಮುಳುಗಿ ಹೋಗಿರ್ತೀರಿ. ಅವರಿಗೆ ಸಮಯವನ್ನು ಕೊಟ್ಟು ಹಣಕಾಸಿನ ವಿಚಾರಗಳನ್ನು ನಿಮ್ಮ ಕುಟುಂಬದಲ್ಲಿ ಇಂದು ಸರಿಪಡಿಸಿ ಮನೆಯವರೊಂದಿಗೆ ಸುಖವಾದಂತಹ ಕ್ಷಣಗಳನ್ನು ಕಳೆಯಬಹುದು. ಮೀನರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಪ್ರವೇಶ ಮಾಡಿರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶ ಎಲ್ಲ ಇಂದು ಬಗೆಹರಿದಿದೆ. ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ನೋಡ್ತಾ ಇದ್ದೀರಿ. ಇನ್ನು 1 ತಿಂಗಳು ಏನು ಕೆಲಸ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಪುನಃ ನಾಳೆ ಭೇಟಿಯಾಗೋಣ. ಯಾರ್ಯಾರು ಗೀತಾ ಶ್ಲೋಕಗಳನ್ನು ಕೇಳಿದ್ದೀರಿ, ನಿಮಗೆಲ್ಲರಿಗೂ ಜನ್ಮಾಂತರದ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ. ಮತ್ತು ಯಾರು ನಿಮ್ಮ ಮನೆಯಲ್ಲಿ ಕೇಳ್ತಾ ಇಲ್ಲವೋ ಅಂಥವರಿಗೆಲ್ಲರಿಗೂ ಇದನ್ನು ಒಮ್ಮೆಯಾದರೂ ಕೇಳು ಅನ್ನುವಂತಹ ಸಂದೇಶವನ್ನು ನೀವು ತಲುಪಿಸೋದನ್ನು ಮರೆಯಬೇಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.